ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ಶೂನ್ಯಪೀಠ, ವೀರಶೈವ ಸನಾತನ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ಜಂಗಮ ಸಂಸ್ಕೃತಿ ಪ್ರಸಾರ ಕೇಂದ್ರ ಇಲ್ಲಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಪ್ರಾರಂಭ ಮಾಡೋಣ. ನಿನ್ನೆ ನಾನು ಪಂಚಪೀಠಗಳ ಮೂಲಗಳ ಬಗ್ಗೆ ಹೇಳಿದ್ದೆ, ಕೇದಾರ ಪೀಠದ ಬಗ್ಗೆ ಹೇಳಿದ್ದೆ. ಯಾವ್ಯಾವ ಪೀಠಕ್ಕೆ ಯಾವುದು ಆದಿ, ಈಗಿನ ಪೀಠಗಳೇ ಮೊದಲಿಂದಲೂ ಇದ್ದಾವೋ ಅಥವಾ ಅವಕ್ಕೆ ಮೂಲಪೀಠ ಇದ್ದಾವೋ ಅಂತಕ್ಕಂಥ ವಿಷಯವನ್ನು ಹೇಳಿದ್ದೆ. ಅದರಲ್ಲಿ ವಿಶೇಷವಾಗಿ ಕೇದಾರ ಪೀಠವನ್ನು ಹೇಳಿದ್ದೆ. ಏಕೆಂತಂದರೆ ಪಂಚಪೀಠಗಳೇ ಇರಲಿಲ್ಲ, ಇವೆಲ್ಲ ಇತ್ತೀಚಿನ ಸೃಷ್ಟಿಗಳು, ಹಾಗೆ ಹೀಗೆ ಅಂತಕ್ಕಂಥ ದೊಡ್ಡ ಮಟ್ಟದ ಅಪಪ್ರಚಾರಗಳು ಯಾವಾಗ ಬಂದವೋ ಆವಾಗ ನಾವು ಆಧಾರಗಳನ್ನು ಹುಡುಕಬೇಕಾಗಿ ಬಂತು. ನಮಗೆ ಗೊತ್ತಿತ್ತು, ಆದರೆ ಹೇಳುವಾಗ ಆಧಾರಗಳು ಬೇಕು. ಅದಕ್ಕೋಸ್ಕರ ನಾನು ಆಧಾರಗಳನ್ನು ಇಟ್ಟುಕೊಂಡು ಮತ್ತು ನಮ್ಮ ಭೌತಿಕ ಗುರು ಸಂಪ್ರದಾಯ, ಗುರುಸ್ಥಳ ಸಂಪ್ರದಾಯ, ಆಚಾರ್ಯ ಸಂಪ್ರದಾಯ, ಆಗಮಿಕ ಸಂಪ್ರದಾಯ, ಪಾಶುಪತ, ಕಾಳಾಮುಖ, ಲಾಕುಳ ಇತ್ಯಾದಿ ಶೈವ ಶಾಖೆಗಳು, ಕೈಲಾಸದ ಮೂಲ, ಶಿವಗಣಗಳು ಇತ್ಯಾದಿ ವಿಷಯಗಳನ್ನು ಇಟ್ಟುಕೊಂಡು ನಾವು ಆಧಾರಬದ್ಧವಾಗಿ ಹೇಳ್ತಿದ್ದಾಗ್ಯೂ ಕೂಡ ಬಹಳ ಜನಗಳು ತಪ್ಪಾಗಿ ಅರ್ಥೈಸಿಕೊಂಡು ಬಸವಣ್ಣನಿಂದ ಇತ್ತೀಚೆಗೆ ಧರ್ಮ ಹುಟ್ಟಿತು, ವೀರಶೈವ ಧರ್ಮ ಇರಲಿಲ್ಲ ಅಂತಕ್ಕಂಥ ಸಾಕಷ್ಟು ವಚನಗಳಲ್ಲಿ ವೀರಶೈವ ಪದ ಪ್ರಯೋಗವಾಗಿದ್ದರೂ, ಲಿಂಗಾಯತ ಪದವೂ ಮೊದಲೇ ಪ್ರಯೋಗವಾಗಿದ್ದರೂ ಕೂಡ ಯಾವುದು ಅವರಿಗೆ ಬೇಕಾಗಿದೆಯೋ ಅದನ್ನು ಒಪ್ಪಿಕೊಳ್ಳುವುದು, ಯಾವುದು ಅವರಿಗೆ ಬೇಡವಾಗದೆ ವೀರಶೈವ ಪರವಾಗಿದೆಯೋ ಅಂಥವುಗಳನ್ನು ಖಂಡಿಸುವುದು ಮತ್ತು ಪ್ರಕ್ಷಿಪ್ತವೆಂದು ಹೇಳುವುದು ಇಂಥ ಒಂದು ಸಂಪ್ರದಾಯ. ಅದಕ್ಕಾಗಿ ಕೆಲವು ತಿರುಚು ಸಾಹಿತ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು ಇದು ಒಂದು ವ್ಯವಸ್ಥಿತ ಜಾಲವಾಗಿ ನಡೀತಾ ಬಂದಿದೆ. ಆದರೆ ಇದರ ಬಗ್ಗೆ ಇದನ್ನು ಓದಿ, ಇದನ್ನು ತಿಳಿದುಕೊಂಡು, ಇದನ್ನು ಹೇಳ್ತಕ್ಕಂಥ ಸಂಶೋಧಕರು ಇಲ್ಲದೇ ಇದ್ದಿದ್ದರಿಂದ, ಇದರ ಪರವಾಗಿ ಧ್ವನಿ ಎತ್ತುವವರು ಇಲ್ಲದೇ ಇದ್ದಿದ್ದರಿಂದ ಇಷ್ಟೆಲ್ಲ ಕೆಲಸಗಳು ನಡೆದವು. ಆಗಿನ ಕಾಲದಲ್ಲಿಯೇ ಇವಕ್ಕೆಲ್ಲ ತಕ್ಕ ಉತ್ತರಗಳನ್ನು ಸಂಶೋಧಕರು, ಪೀಠಾಚಾರ್ಯರು, ಪಟ್ಟದ ಶಿವಾಚಾರ್ಯರು, ಎಲ್ಲ ಗ್ರಾಮೀಣ ಹಿರೇಮಠಗಳ ಜಂಗಮರು ಒಕ್ಕೊರಲಿನಿಂದ ಖಂಡಿಸಿ ಇವುಗಳನ್ನು ಒಪ್ಪದೇ ಹೋಗಿದ್ದರೆ ಇವೆಲ್ಲವೂ ಇಂಥ ವಿವಾದಗಳಿಗೆ ಕಾರಣ ಆಗ್ತಿರಲಿಲ್ಲ. ಇವತ್ತು ಲಿಂಗಾಯತವಾದ ದೊಡ್ಡ ಮಟ್ಟದಲ್ಲಿ ವೀರಶೈವ ಸಾಹಿತ್ಯವನ್ನು ತೆಗಳಿ ಒಂದು ರೀತಿ ಮೂಲೆಗೆ ತಳ್ಳತಕ್ಕಂಥ, ಹಿನಾಯ ಮಾಡ್ತಕ್ಕಂಥ, ಉದಾಸೀನ ಮಾಡ್ತಕ್ಕಂಥ, ಸನಾತನ ಧರ್ಮವನ್ನು ನಿಂದಿಸ್ತಕ್ಕಂಥ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಇದೊಂದು ಉದಾಸೀನ ಇಡೀ ವೀರಶೈವ ಧರ್ಮದ ಎಲ್ಲ ಧಾರ್ಮಿಕ ಆಡಳಿತಗಾರರ ಇದೊಂದು ಬೇಜವಾಬ್ದಾರಿತನ, ಇದೊಂದು ಉದಾಸೀನ ಅಂತ ನಾವು ಹೇಳ್ಬೋದು. ಯಾಕಂದರೆ ಇವತ್ತಿನ ವೀರಶೈವ ಸಮಾಜದಲ್ಲಿ ಬಹಳ ಯಾವುದಕ್ಕೂ ಪ್ರತಿಕ್ರಿಯೆಯನ್ನೇ ತೋರಿಸ್ತಕ್ಕಂಥ, ನಿಸ್ತೇಜವಾಗಿರ್ತಕ್ಕಂಥ ಒಂದು ರೀತಿಯ ನರದೌರ್ಬಲ್ಯ ಉಂಟಾಗಿದೆ. ನಾನು ಬಹಳ ಪ್ರಸಂಗಗಳಲ್ಲಿ ಇದನ್ನು ಪರೀಕ್ಷೆ ಮಾಡಿ ಸಾಬೀತು ಮಾಡಿಕೊಂಡಿದ್ದೇನೆ, ಮನನ ಮಾಡಿಕೊಂಡಿದ್ದೇನೆ ಮತ್ತು ಗಟ್ಟಿ ಮಾಡಿ ಭದ್ರ ಮಾಡಿಕೊಂಡಿದ್ದೇನೆ. ಈಗಿರ್ತಕ್ಕಂಥ ಎಲ್ಲ ಸಮಾಜಗಳಲ್ಲಿ ಕೊನೆಯ ಪಕ್ಷ ಬುಡಕಟ್ಟು ಸಂಪ್ರದಾಯ, ಜಾನಪದ ಸಂಪ್ರದಾಯಗಳು ಕೂಡ ಒಂದಲ್ಲ ಒಂದು ರೀತಿ ತಮ್ಮ ಮೂಲ ಪುರುಷನನ್ನು ಹುಡುಕಿಕೊಂಡು ಅದನ್ನು ಎತ್ತಿ ಹಿಡಿದು ಎಷ್ಟು ಬೇಕಾದರೂ ಹಣವನ್ನು ಸಂಗ್ರಹ ಮಾಡಿ ಇವತ್ತು ತಮ್ಮ ಬುಡಕಟ್ಟನ್ನು, ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಕಷ್ಟು ಸನ್ನದ್ಧರಾಗಿ ನಿಲ್ತಾ ಇದ್ದಾರೆ. ಅವರ ಹತ್ರ ₹1 ಇಲ್ದಿದ್ರೂ ಕೂಡ ಅವರು ಒಂದೇ ವರ್ಷದಲ್ಲಿ 6 ತಿಂಗಳಲ್ಲಿ ಹಣ ಸಂಪಾದನೆ ಮಾಡಿ ಅವರ ಜನಾಂಗದ ಸಂಸ್ಕೃತಿಯ ಉಳಿವಿಗೂ ಮತ್ತು ಅವರ ಸರ್ಕಾರದಿಂದ ಸಿಗ್ತಕ್ಕಂಥ ಮೂಲ ಜಾತಿಯ ಮೀಸಲಾತಿಗೂ ಹೋರಾಡ್ತಕ್ಕಂಥ ಪ್ರಸಂಗಗಳು ಇವತ್ತು ನಮ್ಮ ಕಣ್ಣು ಮುಂದೆ ಬಹಳ ಇದ್ದಾವೆ. ಆದರೆ ಅವರಿಗಿಂತಲೂ ಅತಿ ನಿಕೃಷ್ಟರಾಗಿ ವರ್ತನೆ ಮಾಡ್ತಿರ್ತಕ್ಕಂಥವರು ಈ ವೀರಶೈವ ಜಂಗಮ ಜನಾಂಗ ಅಂತಕ್ಕಂಥದ್ದನ್ನು ನಾವು ಬಹಳ ಮುಕ್ತವಾಗಿ ಹೇಳಬೇಕಾಗತ್ತೆ. ಇದನ್ನು ಹೇಳದಿದ್ದರೆ ವಿಧಿ ಇಲ್ಲ. ಇದು ಬಹಳ ನೋವಿನಿಂದ, ಸಂಕಟದಿಂದ ಹೇಳದಿರ್ತಕ್ಕಂಥ ಮಾತು. ಬೇಡುವ ಜಂಗಮ ಅಂತಕ್ಕಂಥದ್ದು ಭೌತಿಕವಾಗಿಯೇ ಇದೆ. ಇದನ್ನು ಯಾರೂ ಪ್ರೂವ್ ಮಾಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಇವರು ಭಿಕ್ಷುಕರಾಗಿರ್ತಕ್ಕಂಥದ್ದು
ಧಾರ್ಮಿಕ ಜೋಳಿಗೆಯನ್ನು ಹಿಡಿದಿಟ್ಟುಕೊಂಡು ಈಗಲೂ ಕೂಡ ಆ ಕೆಲಸ ಮಾಡ್ತಿರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ಉತ್ತಮ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಈಗಲೂ ಕೂಡ ಅದನ್ನೇ ವೃತ್ತಿ ಮಾಡಿಕೊಂಡಂಥ ಬಹಳ ಜನ ಜಂಗಮರಿದ್ದಾರೆ. ಇದರಿಂದ ಏನಾಗಿದೆ ಅವರ ಜೀವನ ಮಟ್ಟ ಅಂತಂದರೆ ಬಹಳ ಕೆಳಮಟ್ಟಕ್ಕೆ ಹೋಗಿದೆ. ಇದನ್ನು ಧಾರ್ಮಿಕ ಭಿಕ್ಷಾವೃತ್ತಿ ಆಗಿದ್ದರೂ ಕೂಡ ಈ ಭಿಕ್ಷಾವೃತ್ತಿಗೆ ಸಂಬಂಧಪಟ್ಟ ಮಠಗಳ ಉಲ್ಲೇಖಗಳು ಆಂಧ್ರ ಮತ್ತು ಮಲೆನಾಡಿನ ಭಾಗಗಳಲ್ಲಿ ಮಹತ್ತಿನ ಭಿಕ್ಷಾವೃತ್ತಿ ಮಠಗಳ ಉಲ್ಲೇಖಗಳು ಸಾಕಷ್ಟಿದ್ದರೂ ಕೂಡ ಇದೊಂದು ಧಾರ್ಮಿಕ ವಿಧಿ ಆಗಿದ್ದರೂ ಕೂಡ ರುದ್ರಮುನಿಗಳ ಕಾಲದಲ್ಲೇ ಇಂಥ ಒಂದು ವಿಷಯ ಬಂದಿದ್ದರೂ ಕೂಡ ಇವತ್ತು ಜಂಗಮರ ಭಿಕ್ಷಾವೃತ್ತಿಯನ್ನು ಜರಿಯುವ ಹೀನಾಯ ಮಾಡ್ತಕ್ಕಂಥ ಪ್ರವೃತ್ತಿಗೆ ತಂದುಕೊಂಡಿರ್ತಕ್ಕಂಥವರು ಸ್ವಯಂ ಜಂಗಮರೇ ಆಗಿದ್ದಾರೆ. ಯಾಕಂತಂದರೆ ಇವರು ಮಾಡ್ತಕ್ಕಂಥ ವೃತ್ತಿಗಳು ಚೆನ್ನಾಗಿದ್ದಾವೆ, ಇವಕ್ಕೆಲ್ಲ ಆಧಾರಬದ್ಧವಾಗಿದ್ದಾವೆ, ಸಮಾಜಮುಖಿಯಾಗಿದ್ದಾವೆ, ಕಲ್ಯಾಣಕಾರಿಯಾಗಿದ್ದಾವೆ. ಧರ್ಮವನ್ನು ಉಳಿಸ್ತಕ್ಕಂಥದ್ರಲ್ಲಿ ವೀರಶೈವ ಜಂಗಮರು ಎತ್ತಿದ ಕೈ. ಯಾವುದೇ ಇವರಿಗಿಂತ ಹೆಚ್ಚಿನ ಧರ್ಮವನ್ನು ಉಳಿಸ್ತಕ್ಕಂಥವ್ರು ಇವತ್ತು ಯಾರ್ಯಾರು ಕೂಡ ಇಲ್ಲ. ನೈಜವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಧರ್ಮಬದ್ಧರು ಯಾರಾದರೂ ಇದ್ದರೆ ಅದು ವೀರಶೈವ ಜಂಗಮರು ಅಂತ ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಇದನ್ನು ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲೂ ಕೂಡ ಹೇಳ್ಬೋದು. ಅಂಥ ಒಂದು ಧರ್ಮಶ್ರದ್ಧೆಯುಳ್ಳವರು ಈಗಿನ ವೀರಶೈವ ಜಂಗಮರು. ಆದರೆ ಇವರಿಗೆ ಏನಾಗಿದೆ ಅಂತಂದರೆ ತಿಳಿದುಕೊಳ್ಳಲಿಕ್ಕೆ ಆಸೆಯೇ ಇಲ್ಲ. ತಮ್ಮ ಇತಿಹಾಸವನ್ನು, ತಮ್ಮ ಮೂಲ ಯಾವುದು ಅಂತ ತಿಳಿದುಕೊಳ್ಳಲಿಕ್ಕೆ ಕಿಂಚಿತ್ತೂ ಆಸಕ್ತಿ ಇಲ್ಲ. ಇಂಥ ಒಂದು ಪ್ರಸಂಗದಲ್ಲಿ ಇಂಥ ನಿರಭಿಮಾನಿಗಳಾಗಿರ್ತಕ್ಕಂಥ ಜಂಗಮರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲ ಸಮಾಜದವರು ಇವತ್ತು ತುಳಿದು ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದಾರೆ. ಕಿಂಚಿತ್ ಪ್ರಜ್ಞೆ ಇದ್ದರೂ ಕೂಡ ಈ ಕೆಲಸ ಆಗ್ತಿರಲಿಲ್ಲ. ಆದರೆ ಎಲ್ಲ ಇವತ್ತು ಕೆಳವರ್ಗದ ಮಠಗಳು ಕೂಡ ವೀರಶೈವ ಜಂಗಮರನ್ನು ಹೀನಾಯ ಮಾಡಿ ಅವರಿಗೆ ವಿರುದ್ಧವಾಗಿರ್ತಕ್ಕಂಥ ಚರಿತ್ರೆಗಳನ್ನು, ಕಾವ್ಯಗಳನ್ನು ಬರೆಸಿ ಅವರನ್ನು ಹೀನಾಯ ಮಾಡಿ ನಗಲಿಕ್ಕೆ, ಅಪಹಾಸ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಕೆಲಸ ಎಷ್ಟೋ ವರ್ಷಗಳಿಂದ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಇಂಥ ದೊಡ್ಡ ಹುನ್ನಾರವನ್ನು ತಲೆ ಮೇಲೆ ಹೊತ್ತುಕೊಂಡು ಏನೂ ಆಗಿಲ್ಲವೆಂಬಂತೆ ನಟನೆ ಮಾಡುತ್ತಿದ್ದಾರೆ ಈ ವೀರಶೈವ ಜಂಗಮರು. ಆದ್ದರಿಂದ ಸುಮಾರು 40 ಲಕ್ಷದಷ್ಟು ವೀರಶೈವ ಬೇಡ ಜಂಗಮರ ಜನಸಂಖ್ಯೆ ಇದ್ದರೂ ಕೂಡ ಇವತ್ತು ಸರ್ಕಾರ ಇವರನ್ನು ಗಣನೆಗೆ ತಗೊಂಡಿಲ್ಲ. ಯಾಕಂತಂದರೆ ಇವರ ಒಂದು ಜನಸಂಖ್ಯೆಯ ಗಣನೆಯೇ ಇದುವರೆಗೂ ವ್ಯವಸ್ಥಿತವಾಗಿ ಆಗಿಲ್ಲ. ಹಾಗಾದರೆ ಇದನ್ನು ಮಾಡ್ತಕ್ಕಂಥವ್ರು ಯಾರು? ಇದು ಯಾಕೆ ಹಿಂಗಾಯಿತು ಅಂತಂದರೆ ನಮ್ಮ ಪೀಠಾಚಾರ್ಯರು, ಪಟ್ಟಾಚಾರ್ಯರು ಕೇವಲ ಭಕ್ತರ ಮೇಲೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ತಮ್ಮ ಕೆಲಸಗಳನ್ನು ಭಕ್ತರ ಮೇಲೆಯೇ ಇಟ್ಟಿದ್ದರಿಂದ ತಮ್ಮ ಪೂರ್ವ ಜಾತಿ ಜನಾಂಗ ಇವತ್ತು ನಿರ್ನಾಮವಾಗಲಿಕ್ಕೆ ಹೊರಟಿದೆ. ಇಂಥ ಸ್ಥಿತಿಯನ್ನು ಯಾರು ತಂದುಕೊಂಡ್ರು ಅಂದರೆ ಧರ್ಮಾಧಿಕಾರಿಗಳಿಂದ ಹಿಡಿದು ಕೆಳಮಟ್ಟದ ಗ್ರಾಮೀಣ ಹಿರೇಮಠಗಳ ಜಂಗಮರವರೆಗೂ ಈ ಕೆಲಸ ಆಗಿದೆ. ಆದ್ದರಿಂದ ಹೀಗೆ ಆಗ್ತಾ ಇದ್ದರೆ ಇವ್ರದ್ದು ನೋಡಿ, ರಾಜ್ಯ ಸರ್ಕಾರದ ಪಟ್ಟಿಯಲ್ಲೂ ಇವ್ರ ಹೆಸರಿಲ್ಲ, ಕೇಂದ್ರ ಸರ್ಕಾರದ ಪಟ್ಟಿಯಲ್ಲೂ ಇವ್ರ ಹೆಸರಿಲ್ಲ. ಮತ್ತು ಹಾಗಾದರೆ ಇವರು ಯಾರು? ಇವರು ಸಾಮಾನ್ಯ ಲಿಂಗಾಯತರಂತೂ ಅಲ್ಲ. ವೀರಶೈವದಲ್ಲಿ 3 ವಿಧವಾಗಿರತಕ್ಕಂಥ ವೀರಶೈವ ಇದೆ ಅಂತ ಸಾಕಷ್ಟು ಶರಣರೇ ಹೇಳಿದ್ದಾರೆ. ಇದರ ಬಗ್ಗೆ ಸಾಕಷ್ಟಿದ್ದಾವೆ. ಆದರೆ ಅಂಥ ವಿಷಯಗಳನ್ನು ಯಾವಾಗ ವೀರಶೈವದಲ್ಲಿ ವಿಶೇಷ ಅಂತ ಹೇಳಿದ ಕೂಡಲೇ ಮೂಗು ಮುರಿತಕ್ಕಂಥ, ಜಂಗಮ ಅಂತ ಹೇಳಿದ ಕೂಡಲೇ ನಾನು ಜಂಗಮ ಅಂತಕ್ಕಂಥ ಎಲ್ಲ ಒಂದು ಜಂಗಮರ